ಮದ್ದೂರು ಗ್ರಾಮದಲ್ಲಿ ಮುಗಿಲು ಮುಟ್ಟಿದ ಭೀಮ್ ಕೋರೆಗಾಂವ್ ವಿಜಯೋತ್ಸವ. ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ಭೀಮ್ ಕೋರೆಗಾಂವ್ ವಿಜಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮದ್ದೂರು ಗ್ರಾಮದ ಬಸ್ ನಿಲ್ದಾಣದ ಬಳಿ ಭೀಮ್ ಕೋರೆಗಾಂವ್ ವಿಜಯೋತ್ಸವ ಸ್ತಂಭ ನಿಲ್ಲಿಸಿ ವಿಜಯ ಸ್ತಂಭಕ್ಕೆ ಸಿಂಗರಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಹಾಗೂ ವಿಜಯ ಸ್ತಂಭಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಾದಸ್ವರಕ್ಕೆ ವಿದ್ಯಾರ್ಥಿಗಳು, ಅಂಬೇಡ್ಕರ್ ಯುವಕ ಸಂಘದ ಪದಾಧಿಕಾರಿಗಳು, ಊರಿನ ಮುಖಂಡರು ಕುಣಿದು 207ನೇ ಭೀಮ್ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮೈಸೂರು ಯುವರಾಜ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಎಂ ರುದ್ರಯ್ಯ ಅವರು ಮಾತನಾಡಿ, ದೇಶದಾದ್ಯಂತ ಮುಗಿಲು ಮುಟ್ಟಿದೆ. 1818ರಲ್ಲಿ ನಡೆದಂತಹ ಮಹರ್ ಹಾಗೂ ಮರಾಠ ಪೇಶ್ವೆರ ಯುದ್ಧಕ್ಕೆ ಮೋಹರ್ ಸೈನಿಕರು ಗೆದ್ದ ಈ ದಿನವನ್ನು ನಾವು ಭೀಮ್ ಕೋರೆಗಾಂವ್ ವಿಜಯೋತ್ಸವ ಎಂದು ದೇಶದಾದ್ಯಂತ ಆಚರಣೆ ಮಾಡುತ್ತಿದ್ದೇವೆ. ಈ ವಿಜಯೋತ್ಸವದ ಸ್ತಂಭದ ಬಗ್ಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮೊದಲ ಬಾರಿಗೆ ದಾಖಲಾತಿಯನ್ನು ಒಪ್ಪಿಸಿದಂತಹ ತಿಳಿಸಿದರು. ದಾಖಲಾಗಿರಲಿಲ್ಲ. ಆ ದಾಖಲಾತಿಗಳನ್ನು ಮೊಟ್ಟ ಮೊದಲಿಗೆ ಗುರುತಿಸಿದಂಥವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಯಾಕೆಂದರೆ 1927ರಲ್ಲಿ ಮೊದಲನೇ ಭೇಟಿ ಮಾಡ್ತಾರೆ. ಮೊದಲನೇ ಭೇಟಿ ಮಾಡಿದಾಗ ಆ ಸ್ತಂಭವನ್ನು ನೋಡಿ ಅಲ್ಲಿ ಭಾಗವಹಿಸಿದಂಥ ಎಲ್ಲ ದಲಿತ ಸಮೂಹದ ಮಹಾನ್ ಜನಾಂಗದ ಯಾರ್ಯಾರು ಸೈನಿಕರುಗಳಿದ್ದರೂ ಅವನ್ನೆಲ್ಲ ನೋಡಿದಾಗ ಇವರಿಗೆ ಪುಳಕಿತ ಆಗ್ತದೆ. ಆ ನಂತರದಲ್ಲಿ ಅದು ರೆಕಾರ್ಡ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. 1927 ಕೂಡ ಅಷ್ಟೊಂದು ಎಲ್ಲೂ ಕೂಡ ಪ್ರಚಾರಕ್ಕೆ ಬಂದಿರಲಿಲ್ಲ. ನಂತರ ದಿನಗಳು ಬಂದಂತನ್ನ ಕಾಣ್ತೇವೆ. ಅಂದರೆ ಕೋರೆಗಾಂವ್ ಯುದ್ಧ ಅಂತ ಹೇಳಿದ್ರೆ 1818 ಜನವರಿ 1ನೇ ತಾರೀಕು ನಡೆದಂಥ ಘಟನೆ. ಯಾಕೆ ಅಂತ ಹೇಳಿದ್ರೆ ಆವತ್ತು ಬ್ರಿಟಿಷ್ ಇಂಡಿಯಾದವರು ಬ್ರಿಟಿಷ್ ಬಂದಂಥ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿನಲ್ಲಿ ಈ ಒಂದು ಪ್ರಾಂತ್ಯವನ್ನು ವಶಪಡಿಸ್ಕೊಂಡಿರಲಿಲ್ಲ ಅವರು ಬ್ರಿಟಿಷರು. ಆಗ ಅದನ್ನು ವಶಪಡಿಸ್ಕೊಳ್ಬೇಕಾಗಿತ್ತು. ಅಲ್ಲಿದ್ದಂಥ ಏನು ಇವರಿದ್ರು ಪೇಶ್ವೆ ಇವರಿದ್ರು ಬಾಜಿರಾಯ್ ಇದ್ನೋ ಆ ಬಾಜಿರಾಯನ ಮೇಲೆ ಯುದ್ಧ ಮಾಡಬೇಕಿತ್ತು. ಆದರೆ ಬ್ರಿಟಿಷರಲ್ಲಿ ಅಷ್ಟೊಂದು ಸೈನಿಕರು ಇರಲಿಲ್ಲ, ಇದ್ದಂಥವ್ರು ಭಾಳ ಕಡಿಮೆ ಇತ್ತು. ಅದಕ್ಕೆ ಆ ಸಂದರ್ಭದಲ್ಲಿ ನಮ್ಮ ಒಂದು ದಲಿತ ಸಮೂಹವನ್ನು ಬಳಸ್ಕೊಂಡು ಸೈನ್ಯವನ್ನು ಕಟ್ಟಬೇಕು ಅಂತೇಳಿ ಆವತ್ತು ನಮ್ಮ ಏನು ಸಿದ್ಧನಾಕ ಇದ್ದಾನಲ್ಲ ಆ ಮುಖ್ಯಸ್ಥನ ಮೂಲಕ ಒಂದಷ್ಟು ಜನಗಳನ್ನು ಅಲ್ಲಿಗೆ ನಮ್ಮ ಇದಕ್ಕೆ ಬ್ರಿಟಿಷರ ಆರ್ಮಿಗೆ ಸೇರಿಸ್ಕೊಳ್ತಾರೆ. ಸೇರಿಸ್ಕೊಂಡ ನಂತರ ಆರ್ಮಿನ ಸ್ಟ್ರೆಂಥನ್ ಮಾಡಿಕೊಂಡು ಕೇವಲ 500 ಜನದ ಆರ್ಮಿಯನ್ನು ಕಟ್ತಾರೆ. ಆರ್ಮಿನ ಕಟ್ಟಿ 28,000 ಜನ ಇದ್ದಂಥ ಪೇಶ್ವೆಯ ಸೈನಿಕರು ಏನಿತ್ತೋ ಅದ್ರ ಮೇಲೆ ಯುದ್ಧ ಸಾರ್ತಾರೆ. ಆದರೆ ಯುದ್ಧ ಸಾರಿದಂಥ ದಿನ 31ನೇ ತಾರೀಕು ಆಗಿರ್ತದೆ. ಆಗ ಇಲ್ಲಿಂದ 27 ಕಿಲೋಮೀಟರ್ ನಡ್ಕೊಂಡು ಹೋಗಿ ಆ ಹಸುವಿನಿಂದಲೂ ಕೂಡ ಬಳಲಿ ಮಾನೇ ದಿನಕ್ಕೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಪೇಶ್ವೆಗಳ 28,000 ಸೈನಿಕರನ್ನು ಸದೆ ಬಡಿದು ಎಲ್ಲರೂ ಕೂಡ ಅದರಲ್ಲಿ ಮುಕ್ಕಾಲು ಭಾಗ ಜನ ಸತ್ತೋಗ್ತಾರೆ. ಅಲ್ಲಿ ಭಾಳಷ್ಟು ಜನ ಸತ್ತೋಗ್ತಾರೆ. ಆದರೆ ನಮ್ಮ ಸೈನಿಕರಲ್ಲಿ 22 ಜನ ಸತ್ತೋಗ್ತಾರೆ. ಆ ಮಹಾಜನಾಂಗದಲ್ಲಿ 22 ಜನ ಸತ್ತಂಥ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಯುದ್ಧವನ್ನು ಗೆಲ್ತಾರೆ. ಮತ್ತು ನಮ್ಮ ಜನಾಂಗಕ್ಕೂ ಏನಾಗಿತ್ತು ಅಂತ ಹೇಳಿದ್ರೆ ಪೇಶ್ವೆಗಳು ತುಂಬ ಅಮಾನುಷವಾಗಿ ನಡೆಸ್ಕೊಳ್ತಾ ಇರ್ತಾರೆ. ಯಾಕೆ ದಲಿತ ಸಮೂಹವನ್ನು ನೋಡಿ ಮಾತಾಡಿದ್ರೆ ಅವ್ರು ಮಾತಾಡೋಂಗೆ ಇರಲಿಲ್ಲ. ಉಗಿಬೇಕಂತಂದರೆ ಬಾಯಿಗೆ ಇಟ್ಕೋಬೇಕಾಗಿತ್ತು, ಮತ್ತು ನಡಿಬೇಕಂದ್ರೆ ಹಿಂದ್ಗಡೆ ಪೊರಕೆ ಕಟ್ಕೋಬೇಕಾಗಿತ್ತು, ಮಧ್ಯಾಹ್ನ ಟೈಮಿಗೆ ಊರನ್ನ ಪ್ರವೇಶ ಮಾಡಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಒಂಥರ ಅದನ್ನು ಧಿಕ್ಕರಿಸುವಂಥ ನಿಟ್ಟನ್ನು ಅವರು ಕಾಯ್ತಾ ಇರ್ತಾರೆ. ಆ ಕಾದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಬ್ರಿಟಿಷ್ ಸರ್ಕಾರ ಏನು ತಗೊಳ್ತಾರೋ ಆವತ್ತು ಮಹಾರ್ ಜನಾಂಗದಲ್ಲಿದ್ದಂಥ ಸಿದ್ಧನಾಯಕನ ಜೊತೆಗೆ ಭಾಗವಹಿಸಿ 49 ಜನ ಸೈನಿಕರುಗಳು ಇದು ಮಾಡ್ತಾರೆ. ಬಟ್ ಅದರಲ್ಲಿ 22 ಜನ ಮರಣ ಹೊಂದ್ತಾರೆ. ಆ 22 ಜನದ ಮರಣದ ಸಂಕೇತವಾಗಿ ಒಂದು ಸ್ತಂಭವನ್ನು ಬ್ರಿಟಿಷ್ ಸರ್ಕಾರ ಸ್ಥಾಪನೆ ಮಾಡುತ್ತೆ 21ನೇ ಇಸ್ವಿನಲ್ಲಿ 1821ರಲ್ಲಿ. ಆ ನಂತರದ ದಿನಗಳಲ್ಲಿ ಇದನ್ನು ಒಂದು ವಿಜಯೋತ್ಸವವನ್ನು ಆಚರಿಸ್ತಾ ಬರ್ತಾರೆ. ಅದು ಒಂದು ಪಾರ್ಟ್ ಆಗ್ತದೆ. ಆ ನಂತರದಲ್ಲೂ ಕೂಡ 1818 ಆದ ನಂತರದಲ್ಲಿ 2018ಕ್ಕೆ 2018ರಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಅಲ್ಲಿಯ ಕೋರೆಗಾಂವ್ ಹತ್ತಿರದಲ್ಲಿ ಇರ್ತಕ್ಕಂಥ ಹಳ್ಳಿನಲ್ಲಿ ಇದು ಮಾಡ್ತದೆ. ಅಲ್ಲಿ ಒಂದು ಹಿಂದೆ ನಮ್ಮ ಇವನಿರ್ತಾನೆ ಶಿವಾಜಿ ಮಗನ್ನ ಬಂದ್ಬಿಟ್ಟಿರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅವನ ಶರೀರವನ್ನು ತುಂಡು ಮಾಡಿ ನೀರಿಗಾಗಿ ಎಸ್ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ಯಾರು ಅವರು ಇದನ್ನೇ ಮಾಡಿರ್ತಾರೆ. ಏನಂತಂದರೆ ಆ ಹೆಣವನ್ನು ಯಾರು ಕೂಡ ಮುಟ್ಟಬಾರ್ದು, ಅದು ಹಂಗೆ ಇದಾಗಬೇಕು ಅಂತೇಳಿ ಇದು ಮಾಡಿರ್ತಾರೆ. ಆದರೆ ಗೋಪಾಲ ಅಂತಕ್ಕಂಥ ಗೋವಿಂದ ಗೋಪಾಲ ಅಂತಕ್ಕಂಥ ಮಹಾರ್ ಜನಾಂಗದ ವ್ಯಕ್ತಿ ಅದನ್ನು ಎಲ್ಲ ದೇಹಗಳನ್ನು ಕೂಡಿಸಿ. ಈ ಸಂದರ್ಭದಲ್ಲಿ ಮದ್ದೂರು ಗ್ರಾಮದ ಯುವಕರು, ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು, ಊರಿನ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳಿಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.